ಮೊನ್ನೆ ಗೊನೆ ಉಲ್ಟಾ ಕಟ್ಟಿದ್ದೆಲ್ಲ ಮತ್ತೆ ತೆಗೆದು ಕಟ್ಟಿದ್ದೇನೆ ನೋಡಿ. ಬಟ್ಟೆ ಹೀಗೆ ಇಟ್ಟರೆ ಬೇಗ ಹಣ್ಣಾಗ್ತದೆ. ಹಣ್ಣಾಗಿದೆ ಆಲ್ಮೋಸ್ಟ್. ತೆಗಿತಾ ಹೋದಾಗೆಲ್ಲ ಹಣ್ಣಾಗ್ತದೆ. ಅದು ಹೊಗೆಗೆ ಬೇಗ ಹಣ್ಣಾಗ್ತದೆ ಹೇಳ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇದು ಬಂದು ಬುಧವಾರ ಮಾರ್ನಿಂಗ್ ಬೀಟ್ರೋಟ್ ಇತ್ತು. ಬೀಟ್ರೋಟ್ ಪಲ್ಯ ಮಾಡುವ ಅಂತ ತುರಿತಿದ್ದೆ. ಅದು ತುರಿದು ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಏನಿಲ್ಲ, ಸ್ವಲ್ಪ ಕಾಯಿಮೆಣಸು, ಟೊಮೊಟೆ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಇದ್ದರೆ ಆಗ್ತದೆ. ತುಂಬ ಟೇಸ್ಟ್ ಆಗ್ತದೆ. ಲಂಚ್ ಬಾಕ್ಸಿಗೆ ಸಹ ಬೇಕಿತ್ತು ಅವನಿಗೆ. ಸೊ ಹಾಗೆ ಬೇಗ ಬೇಗ ಪ್ರಿಪೇರ್ ಮಾಡ್ತಿದ್ದೆ. ಪಲ್ಯಕ್ಕೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಅದು ಕಾಯ್ತಾ ಇರಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಸಾಸಿವೆ, ನೀರುಳ್ಳಿ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ಕಾಯ್ತಾ ಇರಬೇಕಾದ್ರೆ ಇದು ಸ್ಟೀಲ್ ತವ, ಬೇಗ ಕರಂಚಿ ಇದೆಲ್ಲ ಸ್ವಲ್ಪ ಕಾಯ್ತಾ ಇರಬೇಕಾದ್ರೆ ತುರಿಬಿಟ್ಟ ಬೀಟ್ರೋಟ್ ಹಾಕ್ಕೊಳ್ಳೋದು. ಬೀಟ್ರೋಟ್ ಹಾಕಿ ಚೆನ್ನಾಗಿ ಕೈ ಆಡಿಸಿ, ಒಂದೆರಡು ಮೆಣಸು, ಹಸಿಮೆಣಸು, ನೀರುಳ್ಳಿ, ಉಪ್ಪು ಎಲ್ಲ ಹಾಕಿ ಚೂರೇ ನೀರು ಹಾಕ್ಕೊಳ್ಬೇಕು. ಈ ಚಪಾತಿ ಒಳ್ಳೆ ಆಗಲ್ಲ ಅಂಥೇಳಿ ಸ್ವಲ್ಪ ಬೀಟ್ರೋಟ್ ರಸ ಹಿಂಡಿ ಬೀಟ್ರೋಟ್ ಚಪಾತಿ ಮಾಡುವ ಅಂಥೇಳಿ ಒಂದು 4 ಚಪಾತಿ ಮಾಡಿದೆ. ಅವನಿಗೆ ಲಂಚ್ ಬಾಕ್ಸಿಗೆ ಸಹ ಬೇಕಿತ್ತು. ಸ್ವಲ್ಪ ಗೋಧಿಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಾಡಿ ಹದ ಮಾಡಿಕೊಂಡ್ರೆ ಸಿಂಪಲ್.
ಇದಾಗಿದ್ದು ಲಂಚ್ ಬಾಕ್ಸ್ ರೆಸಿಪಿ. ನನ್ನ ಮಗನಿಗೆ ಟಿಫಿನಿಗೆ ಬೇಕಾಗಿತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಸಹ ಒಂದು ಚಪಾತಿ ಇತ್ತು, ಸ್ವಲ್ಪ ಅನ್ನ, ಬೀಟ್ರೋಟ್ ಪಲ್ಯ, ಒಂದು ಸ್ವಲ್ಪ ಮೊಸರು, ಬೇಕಾದಲ್ಲಿ ಉಪ್ಪು. ಇದಾಗಿತ್ತು ನಮ್ಮ ಮಧ್ಯಾಹ್ನದ ಊಟ. ದಿನ ಹೇಗೆ ಹೋಗ್ತದಂತಲೇ ಗೊತ್ತೇ ಆಗೋದಿಲ್ಲ. ಬೆಳಿಗ್ಗೆ ಆಗ್ತದೆ, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಎಷ್ಟು ಬೇಗ ಹೋಗ್ತದಂತ ಗೊತ್ತೇ ಆಗಲ್ಲ. ಇನ್ನು ಬಂದು ಸಂಜೆ ಮಗನನ್ನು ಕರ್ಕೊಂಬರ್ಲಿಕ್ಕೆ ನಮ್ಮ ಮನೆಯಿಂದ ತುಂಬಾ ದೂರ ಆಗ್ತದೆ, ಗದ್ದೆಯಿಂದಾಗಿ ಹೋಗಬೇಕು. ಸ್ವಲ್ಪ ಬ್ರೆಡ್ ಇತ್ತು, ಯೂಟ್ಯೂಬಲ್ಲಿ ಒಂದು ರೆಸಿಪಿ ನೋಡಿದ್ದು, ತುಂಬ ಇಷ್ಟ ಆಯಿತು, ನೋಡುವ ಟ್ರೈ ಮಾಡು ಅಂತೇಳಿ. ಬ್ರೆಡ್ ಮತ್ತು ಕೆಚಪ್ ಎಲ್ಲ ತಂದಿದ್ರೆ, ಸೊ ಬಟಾಟೆ ಎಲ್ಲ ಬೇಯಿಸಿಟ್ಟು ಹೋಗಿದ್ದೆ ಹೋಗಬೇಕಾದ್ರೆ. ಇದು ನಾನು ನಿನ್ನೆ ಮಾಡಿದ್ದು. ಸ್ವಲ್ಪ ಖಾರದ ಪುಡಿ, ಪೆಪ್ಪರ್, ಉಪ್ಪು, ನಿಮ್ಮ ರುಚಿಗೆ ತಕ್ಕ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸೋದು. ಬೇಕಾದರೂ ಎಕ್ಸ್ಟ್ರಾ ಮಸಾಲ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಬ್ರೆಡ್ ಇದು ಮಿಡಲಿಗೆ ಇದನ್ನೆಲ್ಲ ಹಾಕಿ ಮೇಲ್ಗಡೆ ಸಾಸ್ ಹಾಕಿ ಕ್ಲೋಸ್ ಮಾಡೋದು. ನಿಮಗೆ ಯಾವ ಶೇಪಲ್ಲೂ ಬೇಕಾದ್ರೆ ಕಟ್ ಮಾಡ್ಬೋದು. ನಾನಿಲ್ಲಿ ಉದ್ದ ಉದ್ದ ಕಟ್ ಮಾಡ್ತಿದ್ದೇನೆ. ಎಣ್ಣೆದ್ದು ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ತಿನ್ಬೋದು, ಒಂದೆರಡು ಪೀಸ್ ತಿನ್ಬೋದು. ನಾನು ಇದನ್ನು ಫ್ರೈ ಮಾಡಲಿಕ್ಕೆ ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆನೇ ಯೂಸ್ ಮಾಡ್ತಿದ್ದೇನೆ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಬ್ರೆಡ್ ಆಲೂಗಡ್ಡೆ ಡಿಪ್ ಮಾಡಲಿಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಒಂದು ಪಾತ್ರೆಗೆ ಒಂದು 3 ರಿಂದ 4 ಸ್ಪೂನ್ ಕಡಲೆ ಹಿಟ್ಟು, ಪೆಪ್ಪರ್, ಉಪ್ಪು, ಕೊತ್ತಂಬರಿ ಸೊಪ್ಪು ಸಾಕು. ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ಎಲ್ಲ ಅದಕ್ಕೆ ಡಿಪ್ ಮಾಡಿ ಕಾದ ಎಣ್ಣೆಗೆ ಹಾಕಿದರೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ. ಸಂಜೆ ಶಾಲೆಯಿಂದ ಬರ್ತಾರಲ್ಲ ಮಕ್ಕಳಿಗೆ, ಆ ಟೈಮಲ್ಲಿ ಕಾಫಿ ಟೀ ಟೈಮಲ್ಲಿ ಒಂದೊಳ್ಳೆ ರೆಸಿಪಿ. ಎಲ್ಲಕ್ಕಿಂತ ಹೆಚ್ಚಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸಣ್ಣ ಸಣ್ಣ ಮಕ್ಕಳಿದ್ದರೆ ಈ ಥರ ಮಾಡಿಕೊಟ್ರೆ ಅವರಿಗೆ ತುಂಬ ಇಷ್ಟ ಆಗ್ತದೆ. ತೆಂಗಿನೆಣ್ಣೆ ಹಾಕೋದು,
ಟೊಮೆಟೊ ಸಾಸ್ ಜೊತೆ ತಿನ್ನಲಿಕ್ಕೆ ಚೆಂದ ಆಗ್ತದೆ. ನೀವು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬಾಯ್. ರುಚಿಯಾದ ಸ್ಯಾಂಡ್ವಿಚ್ ರೆಡಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಸ್ ಹಾಕಿ